ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಈ 8ನೇ ಕ್ಲಾಸಲ್ಲಿ ಅಧ್ಯಾಯ 3 ಪ್ರಾಚೀನ ಭಾರತದ ನಾಗರಿಕತೆಗಳು, ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಅನ್ನೋ ಪಾಠವನ್ನು ನೋಡ್ತಾ ಹೋಗೋಣ. ಓಕೆ, ಗುಡ್ ಈವ್ನಿಂಗ್ ಎವ್ರಿವನ್. ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸಿಂಧೂ ಸರಸ್ವತಿ ನಾಗರಿಕತೆ. ಭಾರತವು ಪ್ರಾಚೀನ ಕಾಲದಲ್ಲಿಯೇ ನಾಗರಿಕತೆಯೊಂದರ ಉಗಮ ಸ್ಥಾನವಾಗಿತ್ತು. ಭಾರತ ಏನಾಗಿದೆ, ಈ ಪ್ರಾಚೀನ ಕಾಲದಿಂದಲೇ ನಾಗರಿಕತೆಯ ಉಗಮ ಸ್ಥಾನವಾಗಿತ್ತು. ಇಲ್ಲಿ ಹುಟ್ಟಿದ ನಾಗರಿಕತೆಯನ್ನು ಸಿಂಧೂ ಸರಸ್ವತಿ, ಹರಪ್ಪ ನಾಗರಿಕತೆ ಮುಂತಾಗಿ ಕರೆಯಲಾಗುತ್ತೆ. ಈ ನಾಗರಿಕತೆಯನ್ನು ಅನೇಕ ಹೆಸರುಗಳಿಂದ ಕರೆಯಲಾಗಿದೆ. ಅವುಗಳೆಂದರೆ ಸಿಂಧೂ ಬಯಲಿನ ನಾಗರಿಕತೆ ಅಂತಾರೆ, ಆಮೇಲೆ ಸಿಂಧೂ ಸರಸ್ವತಿ ನಾಗರಿಕತೆ, ಹರಪ್ಪ ನಾಗರಿಕತೆ, ಮೊಹೆಂಜೊದಾರೋ ನಾಗರಿಕತೆ ಮುಂತಾದವು ಆಗಿದ್ದಾವೆ. ಈ ನಾಗರಿಕತೆಯ ಕುರುಹುಗಳನ್ನು ಹರಪ್ಪದಲ್ಲಿ ಮೊದಲ ಬಾರಿಗೆ ಸಂಶೋಧಿಸಿದ್ದರಿಂದ ಇದನ್ನು ಹರಪ್ಪ ನಾಗರಿಕತೆ ಎಂದು ಕರೆಯಲಾಗಿದೆ. ಈ ಹರಪ್ಪ ನಾಗರಿಕತೆನೇ ಮೊದಲು ಸಂಶೋಧನೆಗೆ ಒಳಪಡಿಸ್ತಾರೆ. ಇದರ ಮೂಲಕ ಹರಪ್ಪ ನಾಗರಿಕತೆ ಬೆಳಕಿಗೆ ಬರುತ್ತೆ. 1924ರಲ್ಲಿ ಜಾನ್ ಮಾರ್ಷಲ್ ಮೊದಲ ಬಾರಿಗೆ ಹರಪ್ಪ ನಾಗರಿಕತೆ ಎಂದು ಘೋಷಿಸಿದ್ದರಿಂದ ಇದನ್ನು ಹರಪ್ಪ ನಾಗರಿಕತೆ ಎಂದು ಕರೆಯುವ ಪರಿಪಾಠವಿದೆ. ಯಾರು ಘೋಷಿಸ್ತಾರೆ? 1924ರಲ್ಲಿ ಜಾನ್ ಮಾರ್ಷಲ್ ಅವರು ಮೊದಲ ಬಾರಿಗೆ ಇದನ್ನು ಹರಪ್ಪ ನಾಗರಿಕತೆ ಅಂತ ಘೋಷಿಸ್ತಾರೆ. ನಾಗರಿಕತೆಗಳ ಉಗಮ ಮತ್ತು ವಿಕಾಸದ ಇತಿಹಾಸ ಅತ್ಯಂತ ಕುತೂಹಲವಾದದ್ದು. ಈ ನಾಗರಿಕತೆಗಳು ಯಾವ ರೀತಿಯಾಗಿ ಉಗಮವಾಗಿತ್ತು, ಆಮೇಲೆ ಅವರ ವಿಕಾಸ ಯಾವ ರೀತಿಯಾಗಿ ಆಗಿತ್ತು ಅನ್ನೋದು ತಿಳ್ಕೊಳ್ಳೋದಕ್ಕೆ ತುಂಬಾನೇ ಕುತೂಹಲವಾಗುತ್ತೆ. ಅಲೆಮಾರಿಗಳಾಗಿ ಬದುಕುತ್ತಿದ್ದ ಸಮುದಾಯಗಳು ಕ್ರಮೇಣ ಸ್ಥಿರ ಬದುಕನ್ನು ಕಟ್ಟಿಕೊಂಡ್ರು. ಅಲೆಮಾರಿಗಳಾಗಿ ಪ್ರದೇಶದಿಂದ ಪ್ರದೇಶಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ಪ್ರದೇಶದಲ್ಲಿ ಇಂತಿಷ್ಟು ದಿನ ಇದ್ದು ಇನ್ನೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಸಹ ತಮ್ಮ ಜೀವನವನ್ನು ಆರಂಭ ಮಾಡ್ತಾ ಇರ್ತಾರೆ. ಅಂಥ ಬದುಕನ್ನು ಬಿಟ್ಟು ಸ್ಥಿರವಾಗಿ ಒಂದೇ ಪ್ರದೇಶದಲ್ಲಿ ಇದ್ದು ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಇರ್ತಾರೆ. ಮನೆಗಳ ನಿರ್ಮಾಣ ಮಾಡ್ಕೊತಾರೆ, ಆಮೇಲೆ ಆಹಾರ ಪದಾರ್ಥಗಳ ಉತ್ಪಾದನೆಯನ್ನು ಮಾಡ್ತಾರೆ, ಪ್ರಾಣಿಗಳ ಸಾಕಾಣಿಕೆಯನ್ನು ಸಹ ಮುಂತಾದವುಗಳನ್ನು ಕಲಿತುಕೊಳ್ತಾರೆ. ಇಂತಹದೊಂದು ನಾಗರಿಕತೆಯನ್ನು ಸುಮಾರು 5000 ವರ್ಷಗಳ ಹಿಂದೆಯೇ ಭಾರತದಲ್ಲಿ ಅಸ್ತಿತ್ವದಲ್ಲಿತ್ತು. ಎಷ್ಟು? 5000 ವರ್ಷಗಳ ಹಿಂದೆಯೇ ಭಾರತದಲ್ಲಿ ಇಂತಹ ನಾಗರಿಕತೆ ಅಸ್ತಿತ್ವದಲ್ಲಿತ್ತು. ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯದಲ್ಲಿ ಹೆಚ್ಚಿನ ನೆಲೆಗಳು ಕಂಡುಬಂದಿವೆ. ನಂತರ ರಾಜಸ್ಥಾನ, ಗುಜರಾತ್ ಮುಂತಾದ ಕಡೆಗಳಲ್ಲಿ ಹಲವಾರು ಹರಪ್ಪ ನಾಗರಿಕತೆಯ ನೆಲೆಗಳನ್ನು ಶೋಧಿಸಲಾಗಿದೆ. ಈ ಗುಜರಾತ್ ಮತ್ತು ರಾಜಸ್ಥಾನ ಏನು ರಾಜ್ಯಗಳಿದಾವಲ್ಲ, ಅಲ್ಲೂ ಸಹ ಹರಪ್ಪ ನಾಗರಿಕತೆಗೆ ಸಂಬಂಧಿಸಿರ್ತಕ್ಕಂಥ ಹಲವಾರು ನೆಲೆಗಳು ಶೋಧನೆ ಮಾಡಲಾಗಿದೆ. ಓಕೆ, ನೆಕ್ಸ್ಟು ಹರಪ್ಪ ನಾಗರಿಕತೆಯ ಅವಧಿಯನ್ನು ಕಂಚಿನ ಯುಗವೆಂತಲೂ ಸಹ ಕರೀತಾರೆ. ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹರಪ್ಪ ನಾಗರಿಕತೆಯ ಕಾಲವನ್ನು ಕಂಚಿನ ಯುಗ ಅಂತಲೂ ಸಹ ಕರೀತಾರೆ. ಹರಪ್ಪ ಮತ್ತು ಮೊಹೆಂಜೊದಾರೋ ನೆಲೆಗಳ ಶೋಧದಿಂದಾಗಿ ಭಾರತದ ಇತಿಹಾಸ ಅಧ್ಯಯನ ವೇದ ಕಾಲದಿಂದ ಪ್ರಾರಂಭವಾಗುತ್ತದೆ ಎಂಬ ಮಾತು ಬದಲಾಯಿತು. ನೋಡಿ, ಭಾರತದ ಇತಿಹಾಸ ವೇದ ಕಾಲದಿಂದ ಆರಂಭವಾಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಈ ಹರಪ್ಪ ಮತ್ತು ಮೊಹೆಂಜೊದಾರೋ ನೆಲೆಗಳೇನು ಶೋಧನೆ ಮಾಡ್ತಾರಲ್ಲ, ಅವುಗಳಿಂದ ಏನಾಗುತ್ತೆ, ಇದು ವೇದಗಳ ಕಾಲದಿಂದ ಮಾತ್ರ ಅಲ್ಲ, ವೇದಗಳ ಕಾಲಕ್ಕೂ ಮುಂಚಿತವಾಗಿಯೇ ಇತಿಹಾಸ ಆರಂಭವಾಗುತ್ತೆ. ಪ್ರಪಂಚದ ನಾಗರಿಕತೆಗಳಿಗೆ ಸಮಕಾಲೀನವಾಗಿ ಭಾರತದಲ್ಲಿಯೂ ನಾಗರಿಕತೆ ಅಸ್ತಿತ್ವದಲ್ಲಿತ್ತು ಎಂಬುದು ದೃಢಪಟ್ಟಿತು. ಈ ನಾಗರಿಕತೆಗಳ ಸಂಶೋಧನೆಯಿಂದ ಏನಾಗುತ್ತೆ, ಪ್ರಪಂಚದ ನಾಗರಿಕತೆಗಳಿಗೆ ಸಮಕಾಲೀನವಾಗಿ ಭಾರತದಲ್ಲಿಯೂ ನಾಗರಿಕತೆ ಅಸ್ತಿತ್ವದಲ್ಲಿತ್ತು ಅನ್ನೋದು ದೃಢವಾಗುತ್ತೆ. ಶತಮಾನ ಕಂಡ ಸಿಂಧೂ ನದಿ ನಾಗರಿಕತೆ ಶೋಧನೆ ಅಂತ ಕೊಟ್ಟಿದ್ದಾರೆ. ವಿಶ್ವದ ಪುರಾತನ ನಾಗರಿಕತೆ ಎಂದು ಗುರುತಿಸಲ್ಪಡುವ ಸಿಂಧೂ ನದಿ ನಾಗರಿಕತೆಯ ಶೋಧನೆಯು ಬಹು ಆಸಕ್ತಿದಾಯಕವಾಗಿತ್ತು. 1920ರಲ್ಲಿ ದಯಾರಾಮ್ ಸಹಾನಿ ಅವರು ಹರಪ್ಪದಲ್ಲಿ ಮತ್ತು 1921ರಲ್ಲಿ R.D. ಬ್ಯಾನರ್ಜಿ ಅವರು ಮೊಹೆಂಜೊದಾರೋದಲ್ಲಿ ಪುರಾತತ್ವ ಉತ್ಖನನಗಳನ್ನು ಕೈಗೊಂಡು ಪುರಾತನ ಸಿಂಧೂ ನಾಗರಿಕತೆಯ ಅವಶೇಷಗಳನ್ನು ಹುಡುಕಿದರು. ನೋಡಿ,
1920ರಲ್ಲಿ ದಯಾರಾಮ್ ಸಹಾನಿಯವರು, ಆಮೇಲೆ 1921ರಲ್ಲಿ RD ಬ್ಯಾನರ್ಜಿಯವರು ಏನು ಮಾಡ್ತಾರೆ, ಮೊಹೆಂಜೊದಾರೋದಲ್ಲಿ ಪುರಾತತ್ವ ಉತ್ಖನನಗಳನ್ನು ಕೈಗೊಳ್ತಾರೆ. ಇವುಗಳಿಂದ ಏನಾಗುತ್ತೆ, ಪುರಾತನ ಸಿಂಧೂ ನದಿ ನಾಗರಿಕತೆ ಅವಶೇಷಗಳನ್ನು ಇವರು ಹುಡುಕ್ತಾರೆ. ಇವುಗಳನ್ನು ಆಧರಿಸಿ ಭಾರತೀಯ ಪುರಾತತ್ವ ಇಲಾಖೆಯ ಅಂದಿನ ಮುಖ್ಯಸ್ಥರು ಯಾರಿರ್ತಾರೆ ಅಂದರೆ ಸರ್ ಜಾನ್ ಮಾರ್ಷಲ್ ಅವರು ಅಂದಿನ ಮುಖ್ಯಸ್ಥರಾಗಿರ್ತಾರೆ. ಅವರು 1924ರ ಸೆಪ್ಟೆಂಬರ್ ತಿಂಗಳ ದಿ ಇಲ್ಲುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಎಂಬ ಆಂಗ್ಲ ಪತ್ರಿಕೆಯಲ್ಲಿ ಭಾರತದ ಪ್ರಾಚೀನ ನಾಗರಿಕತೆಯ ಶೋಧನೆಯ ಬಗ್ಗೆ ಪ್ರಕಟಿಸಿದರು. ಯಾವ ಪತ್ರಿಕೆಯಲ್ಲಿ? ದಿ ಇಲ್ಲುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಎಂಬ ಆಂಗ್ಲ ಪತ್ರಿಕೆಯಲ್ಲಿ ಭಾರತದ ಪ್ರಾಚೀನ ನಾಗರಿಕತೆಯ ಬಗ್ಗೆ ಶೋಧನೆ ಬಗ್ಗೆ ಪ್ರಕಟಿಸ್ತಾರೆ. ಇದರೊಂದಿಗೆ ಜಗತ್ತಿಗೆ ಭಾರತದ ಸುಮಾರು 5000 ವರ್ಷ ಪುರಾತನ ಸಂಸ್ಕೃತಿಯ ಪರಿಚಯವಾಯಿತು. ಇಡೀ ಜಗತ್ತಿಗೆ ನಮ್ಮ ಭಾರತದ ಪುರಾತನ ಸಂಸ್ಕೃತಿ ಪರಿಚಯವಾಗೋ ಹಾಗೆ ಮಾಡಿದ್ದು ಯಾರು? ದಯಾರಾಮ್ ಸಹಾನಿ, ಆಮೇಲೆ RD ಬ್ಯಾನರ್ಜಿ ಅವರ ಸಂಶೋಧನೆ ಅನ್ನೋದು ಹೆಮ್ಮೆಯ ಸಂಗತಿಯಾಗುತ್ತೆ. ಓಕೆ, ನೆಕ್ಸ್ಟು ಭಾರತದ ವಾಯುವ್ಯ ಗಡಿಯಲ್ಲಿರುವ ಸಿಂಧೂ ನದಿಯ ಪ್ರದೇಶದಲ್ಲಿ ಈ ಮುಂಚೆಯೂ ಅನ್ವೇಷಣೆಗಳು ನಡೆದಿದ್ದವು. 1826ರಲ್ಲಿ ಚಾರ್ಲ್ಸ್ ಮ್ಯಾಸನ್ ಅವರು ಹರಪ್ಪಾ ನೆಲೆಗೆ ಭೇಟಿ ನೀಡಿ ಅಲ್ಲಿನ ಪ್ರಾಚೀನ ಅವಶೇಷಗಳನ್ನು ಆಧರಿಸಿ ಅವು ಸಾಮಾನ್ಯ ಶಕಪೂರ್ವ 4ನೇ ಶತಮಾನ ಅಲೆಕ್ಸಾಂಡರನು ಪೋರಸ್ನನ್ನು ಸೋಲಿಸಿದ ಸ್ಥಳವೆಂದು ಗುರುತಿಸಿದ. ನೋಡಿ, ಭಾರತದ ವಾಯುವ್ಯ ಗಡಿಯಲ್ಲಿ ಏನು ಸಿಂಧೂ ನದಿ ಪ್ರದೇಶ ಐತಲ್ಲ, ಇದು ಮುಂಚೆಯೂ ಅನ್ವೇಷಣೆ ನಡೀತಾ ಇದ್ದು. ಆದರೆ 1826ರಲ್ಲಿ ಚಾರ್ಲ್ಸ್ ಮ್ಯಾಸನ್ ಅವರು ಬರ್ತಾರೆ. ಇವರು ಬಂದು ಈ ಹರಪ್ಪ ನೆಲೆಗೆ ಭೇಟಿ ಕೊಟ್ಟು ಅಲ್ಲಿ ಸಂಶೋಧನೆಯನ್ನು ನಡೆಸಿ ಏನಂತಾರೆ, ಇದು ಸಾಮಾನ್ಯ ಶಕಪೂರ್ವ 4ನೇ ಶತಮಾನ ಅಲೆಕ್ಸಾಂಡರನು ಪೋರಸ್ನನ್ನು ಸೋಲಿಸಿದ ಸ್ಥಳ ಅಂತೇಳಿ ಗುರುತಿಸ್ತಾನೆ. ಇನ್ನೊಬ್ಬ ಪ್ರವಾಸಿಗ ಅಲೆಕ್ಸಾಂಡರ್ ಬರ್ನ್ಸ್ ಅಂತ ಬರ್ತಾರೆ. ಇವರು ಕೂಡ ಹರಪ್ಪ ನೆಲೆಗೆ ಸಂದರ್ಶಿಸಿದ್ದರು. ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್ ಜನರಲ್ ಆಗಿದ್ದ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರು ಚಿಕ್ಕ ಪ್ರಮಾಣದ ಉತ್ಖನನಗಳನ್ನು ಕೈಗೊಂಡರೂ ಕೂಡ ಪ್ರಾಚೀನ ನಾಗರಿಕತೆಯ ಕುರುಹುಗಳು ಇವು ಎಂದು ಅವರಿಗೆ ಗುರುತಿಸಲು ಸಾಧ್ಯವಾಗಲಿಲ್ಲ. ಇವರೇನು ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್ ಜನರಲ್ ಯಾರು ಆಗಿದ್ರು ಅಂತ ಎಕ್ಸಾಮಲ್ಲಿ ಕೇಳಬಹುದು. ಸೊ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅನ್ನೋದು ನೆನಪಲ್ಲಿರಲಿ. ಇವರು ಸಹ ಈ ಹರಪ್ಪ ನಾಗರಿಕತೆ ಮೇಲೆ ಏನೋ ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲಿ ಉತ್ಖನನವನ್ನು ಮಾಡಿದರೂ ಸಹ ಅವರಿಗೆ ಈ ಹರಪ್ಪ ನಾಗರಿಕತೆ ಕುರುಹುಗಳು ಅಂತ ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. 1924ರಲ್ಲಿ ಜಾನ್ ಮಾರ್ಷಲ್ ಅವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ವಿಶ್ವಕ್ಕೆ ಭಾರತದ ಪ್ರಾಚೀನ ನಾಗರಿಕತೆಯ ಶೋಧನೆ ಪ್ರಕಟವಾಯಿತು. ಇವರೇನು ಮಾಡ್ತಾರೆ, ಇಡೀ ವಿಶ್ವಕ್ಕೆ ತೋರಿಸಿಕೊಡ್ತಾರೆ. ಯಾರು? ಸರ್ ಜಾನ್ ಮಾರ್ಷಲ್ ಅವರು ನಮ್ಮ ಭಾರತದ ಪ್ರಾಚೀನ ಸಂಸ್ಕೃತಿಯನ್ನು ತಿಳಿಸಿಕೊಡ್ತಾರೆ. ಈ ನಾಗರಿಕತೆಯ ವಿಸ್ತಾರವು ಬಹುವ್ಯಾಪಕವಾಗಿದ್ದು ಅದು ಸಿಂಧೂ ನದಿ ಮತ್ತು ಗುಪ್ತಗಾಮಿನಿ ಎಂದು ಕರೆಯುವ ಸರಸ್ವತಿ ನದಿ ಕಣಿವೆಗಳನ್ನು ಒಳಗೊಂಡಿದೆ. ಯಾವುದು? ಸಿಂಧೂ ನದಿ, ಆಮೇಲೆ ಗುಪ್ತಗಾಮಿನಿ ನದಿ ಅಂತೇಳಿ ಕರೆಯಲ್ಪಡುವ ಸರಸ್ವತಿ ನದಿ ಕಣಿವೆಗಳನ್ನು ಒಳಗೊಂಡಿತ್ತು. ಆದ್ದರಿಂದ ಈ ನಾಗರಿಕತೆಯನ್ನು ಸಿಂಧೂ ಸರಸ್ವತಿ ನದಿಗಳ ನಾಗರಿಕತೆ ಅಂತ ಕರೆಯಲಾಗುತ್ತೆ. ಓಕೆ, ನಗರ ಯೋಜನೆ ಬಗ್ಗೆ ನೋಡೋಣ. ನಗರ ಯೋಜನೆ ಯಾವ ರೀತಿಯಾಗಿತ್ತು ಅಂತ. ಹರಪ್ಪದ ನಗರಗಳಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳನ್ನು ಕಾಣಬಹುದು. 2 ಇರಬಹುದು ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳನ್ನು ಈ ಹರಪ್ಪ ನಗರಗಳಲ್ಲಿ ನಾವು ಕಾಣಬಹುದು. ಪಶ್ಚಿಮದ ಭಾಗವು ಕಿರಿದಾಗಿದ್ದು ಎತ್ತರದಲ್ಲಿದೆ. ಪಶ್ಚಿಮದ ಭಾಗ ಏನಾಗಿದೆ? ಕಿರಿದಾಗಿದ್ದು ಅದು ಎತ್ತರದಲ್ಲಿದೆ. ಇದನ್ನು ಪ್ರಾಕ್ತನ ಶಾಸ್ತ್ರಜ್ಞರು ಕೋಟೆ ಅಂತ ಕರೆದಿದ್ದಾರೆ. ಸಾಮಾನ್ಯವಾಗಿ ಪೂರ್ವದ ಭಾಗವು ವಿಶಾಲವಾಗಿದ್ದು ತಗ್ಗಿನ ಪ್ರದೇಶದಲ್ಲಿರುತ್ತದೆ. ಇದನ್ನು ಗ್ರಾಮ ಅಂತ ಕರೆದಿದ್ದಾರೆ. ಪ್ರತಿಯೊಂದು ಭಾಗದ ಸುತ್ತಲೂ ಸುಟ್ಟ ಇಟ್ಟಿಗೆಗಳ ಗೋಡೆಗಳನ್ನು ಕಟ್ಟಿರುವುದು ಕಂಡುಬರುತ್ತದೆ. ನೋಡಿ, ಆವಾಗಿನ ಕಾಲದಲ್ಲೂ ಸಹ ಕಾಂಪೌಂಡ್ ರೀತಿಯಲ್ಲಿ ಸುಟ್ಟ ಇಟ್ಟಿಗೆಗಳ ಗೋಡೆಗಳನ್ನು ಕಟ್ಟಿದ್ದಾರೆ. ಇಟ್ಟಿಗೆಗಳನ್ನು ಪರಸ್ಪರ ಬೆಸೆದುಕೊಳ್ಳುವಂತೆ ಅಳವಡಿಸಿದ್ದರಿಂದ ಗೋಡೆಯು ಹೆಚ್ಚು ಭದ್ರವಾಗಿತ್ತು. ಇವಾಗೇನು ಸಿಮೆಂಟ್ ಯೂಸ್ ಮಾಡ್ತಾರಲ್ಲ ಗೋಡೆಗಳು ಭದ್ರವಾಗಿರೋ ಸಲುವಾಗಿ, ಆಗ ಅವರು ಸಹ ಬೆಸೆದುಕೊಳ್ಳೋ ಥರ ಅಳವಡಿಸಿಕೊಂಡು ಈ ಗೋಡೆಗಳನ್ನು ಹೆಚ್ಚು ಭದ್ರವಾಗಿ ಕಟ್ಟಿದ್ದಾರೆ. ಸುಟ್ಟ ಇಟ್ಟಿಗೆಗಳ ಬಳಕೆ ಆ ಸಂಸ್ಕೃತಿಯ ಉನ್ನತಿಯನ್ನು ಸೂಚಿಸುತ್ತದೆ. ನೋಡಿ, ಆ ಸಂಸ್ಕೃತಿ ಉನ್ನತಿ ಏನು ಸೂಚಿಸುತ್ತದೆ ಅಂದರೆ
ಸುಟ್ಟ ಇಟ್ಟಿಗೆಗಳನ್ನು ಬಳಸಿ ಗೋಡೆಗಳನ್ನು ನಿರ್ಮಾಣ ಮಾಡ್ತಾ ಇದ್ರಲ್ಲ, ಇದು ಅವರ ಉನ್ನತಿಯನ್ನು ಸೂಚಿಸುತ್ತದೆ. ಇನ್ನೊಂದು ಪಟ್ಟಣವಾದ ಮೊಹೆಂಜೊದಾರೊವಿನಲ್ಲಿ ಒಂದು ಕೊಳವನ್ನು ಕಟ್ಟಲಾಗಿತ್ತು. ಅದನ್ನು ವಿದ್ವಾಂಸರು ಸ್ನಾನದ ಕೊಳವೆಂದಿದ್ದಾರೆ. ನೋಡಿ, ಸ್ನಾನ ಮಾಡೋದಕ್ಕೆ ಒಂದು ದೊಡ್ಡ ಕೊಳ ರೀತಿಯಲ್ಲಿ ಕಟ್ಟಿದ್ರು ಈ ಮೊಹೆಂಜೊದಾರೋ ನಾಗರಿಕತೆಯಲ್ಲಿ. ಇದನ್ನು ಇಟ್ಟಿಗೆಗಳಿಂದ ಕಟ್ಟಲಾಗಿದೆ. ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದಾರೆ. ಇವಾಗೇನು ಸ್ವಿಮ್ಮಿಂಗ್ ಪೂಲ್ ಇತ್ತಲ್ಲ, ಅದೇ ಮಾದರಿಯಲ್ಲಿ ಆವಾಗ ಅದೇನು ಈ ಸ್ನಾನದ ಕೊಳವನ್ನು ಕಟ್ಟಿದ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದರ 2 ಕಡೆಗಳಲ್ಲಿ ಇಳಿಯುವ ಮೆಟ್ಟಿಲುಗಳಿದ್ದವು. ಸುತ್ತಲೂ ಕೊಠಡಿಗಳಿವೆ. ಬಹುಶಃ ಇದರ ನೀರಿನ ಪೂರೈಕೆಯು ಬಾವಿಯಿಂದ ಆಗ್ತಾ ಇತ್ತು ಹಾಗೂ ಬಳಕೆಯ ಬಳಿಕ ನೀರನ್ನು ಹೊರಗೆ ಬಿಡಲಾಗ್ತಾ ಇತ್ತು. ನೋಡಿ, ಇವಾಗೇನು ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ, ಇದು ಆಗಿನ ಕಾಲದ ಸ್ನಾನದ ಕೊಳವನ್ನೇ ಹೋಲುತ್ತೆ ನೋಡಿ. ಎಲ್ಲ ಏನೋ 2 ಕಡೆಯಿಂದ ನೀರಿನಲ್ಲಿ ಇಳಿಯೋದಕ್ಕೆ ಮೆಟ್ಟಿಲುಗಳಿದ್ದವು. ಆಮೇಲೆ ಸುತ್ತಲೂ ಕೊಠಡಿಗಳಿದ್ದವು. ಅಂದರೆ ಸ್ನಾನ ಮಾಡಿದ್ದಾದ ಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಕೊಠಡಿಗಳಿದ್ದವು ಅನ್ನೋದು ಅರ್ಥ ಆಗುತ್ತೆ. ಆಮೇಲೆ ಆ ನೀರನ್ನು ಬಳಸಿದ್ದಾದ ಮೇಲೆ ಏನು ನೀರು ಕಲುಷಿತ ಆಗಿರ್ತಾವಲ್ಲ, ಆ ನೀರು ಹೊರಗಡೆ ಹೋಗೋದಕ್ಕೂ ಸಹ ವ್ಯವಸ್ಥೆಯನ್ನು ಮಾಡಿದರು ಇಲ್ಲಿ. ಈ ಕೊಳದಲ್ಲಿ ಮುಖ್ಯ ವ್ಯಕ್ತಿಗಳು ವಿಶೇಷವಾದ ಸಂದರ್ಭಗಳಲ್ಲಿ ಸ್ನಾನ ಮಾಡುತ್ತಿದ್ದಿರಬಹುದು. ಮುಖ್ಯ ವ್ಯಕ್ತಿಗಳಂದ್ರೇನು, ಏನೋ ಸಮಾಜದಲ್ಲಿರ್ತಕ್ಕಂಥ ಗೌರವಯುತ ವ್ಯಕ್ತಿಗಳು ಇಲ್ಲಿ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಸ್ನಾನ ಮಾಡ್ತಾ ಇರಬಹುದು ಅಂತ ಊಹೆ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿದೆ ನೋಡಿ, ಸಾರ್ವಜನಿಕ ಸ್ನಾನಗೃಹ ಮೊಹೆಂಜೊದಾರೊದಲ್ಲಿದೆ. ಮೊಹೆಂಜೊದಾರೊದಲ್ಲಿ ಈ ಸ್ನಾನದ ಕೊಳವನ್ನು ನೋಡ್ತೀವಿ. ಇಲ್ಲಿದೆ ನೋಡಿ, ಸ್ನಾನದ ಕೊಳ ಎಷ್ಟು ಚೆನ್ನಾಗಿದೆ. ಈ ಆಧುನಿಕ ಏನು ಸ್ವಿಮ್ಮಿಂಗ್ ಪೂಲ್ ಐತಲ್ಲ, ಅದು ಇದರಿಂದನೇ ನೋಡಿ ಮಾಡಿದಾರೇನೋ ಅನಿಸುತ್ತೆ. ಅಷ್ಟು ಚೆನ್ನಾಗಿ, ಅಷ್ಟು ನೀಟಾಗಿದೆ. ಓಕೆ, ನರ್ತಕಿಯ ಲೋಹದ ಮೂರ್ತಿ, ಆಮೇಲೆ ಪುರುಷ ಮಂಡಲದ ಶಿಲಾಮೂರ್ತಿ, ಸಿಂಧೂಲಿಪಿ, ಸ್ವಸ್ತಿಕ್, ಸೂರ್ಯ ಮುದ್ರೆ, ಸಿಂಧೂಲಿಪಿ ಈ ಥರ ಇದೆ ನೋಡಿ. ಆದ್ದರಿಂದ ಈ ಸಿಂಧೂಲಿಪಿಗಳು ಓದೋದಕ್ಕೆ ಈಗಿನ ಕಾಲದಲ್ಲಿ ಕಷ್ಟ ಆಗ್ತಾ ಇದೆ. ಓಕೆ, ಇತರ ನಗರಗಳಾದ ಕಾಲಿಬಂಗನ್ ಮತ್ತು ಲೋಥಾಲ್ಗಳಲ್ಲಿ ಬೆಂಕಿಯ ಒಲೆಗಳು ಕಂಡುಬಂದಿವೆ. ನೋಡಿ, ಬೂದಿಯ ಕುರುಹು ಎಲ್ಲಿ ಕಂಡುಬಂದಿದೆ ಅಂತ ಕೇಳಿದ್ರು. ಕರ್ನೂಲಿನ ಗುಹೆಗಳಲ್ಲಿ ಈ ಬೂದಿಯ ಕುರುಹು ಕಂಡುಬಂದರೆ, ಕಾಲಿಬಂಗನ್ ಮತ್ತು ಲೋಥಾಲ್ಗಳಲ್ಲಿ ಏನೋ ಬೆಂಕಿಯ ಒಲೆಗಳು ಕಂಡುಬಂದಿವೆ ನೋಡಿ. ನೆನಪಲ್ಲಿಟ್ಕೊಳ್ರಿ, ಕನ್ಫ್ಯೂಸ್ ಮಾಡ್ಕೊಳ್ಬಿಡ್ರಿ. ಓಕೆ, ಮೊಹೆಂಜೊದಾರೋ, ಹರಪ್ಪ ಹಾಗೂ ಲೋಥಾಲ್ಗಳಲ್ಲಿ ಸುವ್ಯವಸ್ಥಿತವಾದ ಸಂಗ್ರಹಣೆಯ ಕೊಠಡಿಗಳನ್ನು ಗಮನಿಸಬಹುದು. ಎಲ್ಲೆಲ್ಲಿ? ಮೊಹೆಂಜೊದಾರೋ, ಹರಪ್ಪ, ಆಮೇಲೆ ಲೋಥಾಲ್ಗಳಲ್ಲಿ ಈ ಸುವ್ಯವಸ್ಥಿತವಾದ ಸಂಗ್ರಹಣೆ ಕೊಠಡಿಗಳನ್ನು ಇದ್ದಾವೆ. ಓಕೆ, ನಗರದ ತಗ್ಗಿನ ಪ್ರದೇಶದಲ್ಲಿರುವ ಗ್ರಾಮವು ಜನವಸತಿಯ ಜಾಗವಾಗಿತ್ತು. ನಗರದ ತಗ್ಗಿನ ಪ್ರದೇಶದಲ್ಲಿರುವ ಗ್ರಾಮ ಏನಾಗಿತ್ತು? ಜನವಸತಿ ಜಾಗ ಆಗಿತ್ತು. ಇದನ್ನು ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ರಚಿಸಲಾಗಿದೆ. ಕ್ರಮಬದ್ಧವಾಗಿ ನಿರ್ಮಿಸಿದ ಮನೆಗಳನ್ನು, ರಸ್ತೆಗಳನ್ನು ಮತ್ತು ಚರಂಡಿಗಳನ್ನು ನಾವಿಲ್ಲಿ ಕಾಣಬಹುದು. ನೋಡಿ, ಆಗಿನ ಕಾಲದಲ್ಲೂ ಸಹ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮನೆಗಳನ್ನು ನಿರ್ಮಾಣ ಮಾಡಿದ್ರು ಅಂತಂದರೆ, ಮನೆಗಳನ್ನು, ಆಮೇಲೆ ರಸ್ತೆಗಳು ಹಾಗೂ ಚರಂಡಿಗಳನ್ನು ಸಹ ನಿರ್ಮಾಣ ಮಾಡಿದ್ರು. ಕ್ರಮಬದ್ಧವಾಗಿ ಮನೆಗಳನ್ನು, ಆಮೇಲೆ ರಸ್ತೆಗಳನ್ನು, ಚರಂಡಿಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಸಾಮಾನ್ಯವಾಗಿ ಜನರು 1 ಅಥವಾ 2 ಅಂತಸ್ತಿನ ಮನೆಯನ್ನು ಹೊಂದಿದ್ದರು. ಮನೆಗಳು ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿದ್ದು, ಅವುಗಳ ಗೋಡೆಗಳು ಭದ್ರವಾಗಿದ್ದವು. ನೋಡಿ, ಆಗಿನ ಕಾಲದಲ್ಲೇ ಏನೋ ಇಟ್ಟಿಗೆಗಳಿಂದ ಮನೆಗಳನ್ನು ಕಟ್ಟಿ ಅದು 1 ಅಥವಾ 2 ಅಂತಸ್ತಿನ ಮನೆಗಳನ್ನು ಸಹ ಅಲ್ಲಿನ ಜನರು ಹೊಂದಿದ್ರು. ಒಳಾಂಗಣದ ಸುತ್ತ ಕೊಠಡಿಗಳಿದ್ದವು. ಆಮೇಲೆ ಮನೆಯ ಬಾಗಿಲುಗಳು ರಸ್ತೆಯ ಪಕ್ಕದಲ್ಲಿದ್ದವು. ನೋಡಿ, ರಸ್ತೆ ಮೇಲಿಂದ ಧೂಳು ಮನೆಯ ಒಳಗಡೆ ಬರಬಾರ್ದು ಅಂತೇಳಿ ರಸ್ತೆ ಪಕ್ಕದಲ್ಲಿ ತಮ್ಮ ಮನೆ ಗೋಡೆಗಳನ್ನು ಬಾಗಿಲುಗಳನ್ನು ಇಟ್ಟಿದ್ರು. ಆಮೇಲೆ ಯಾವ ಕಿಟಕಿಯು ರಸ್ತೆಗೆ ಮುಖ ಮಾಡಿ ಇರಲಿಲ್ಲ. ರಸ್ತೆಗೆ ಮುಖ ಮಾಡಿ ಕಿಟಕಿಗಳಿದ್ರೆ ಧೂಳು ಬರೋ ಚಾನ್ಸ್ ಇದೆ ಅಂತ ಹೇಳಿ ಇವರೇನು ಮಾಡಿದ್ರು, ಕಿಟಕಿಯನ್ನು ರಸ್ತೆಗೆ ಮುಖ ಮಾಡಿ ಇರಲಿಲ್ಲ. ಮನೆಗಳು ಸ್ನಾನದ ಕೊಠಡಿಗಳನ್ನು ಹೊಂದಿದ್ದವು. ನೋಡಿ, ಮನೆಗಳು ಸ್ನಾನದ ಕೊಠಡಿಗಳನ್ನು ಹೊಂದಿದ್ದವು ಅಂದರೆ ಇವಾಗ ಏನು ನಾವು ಮನೆ ಒಳಗಡೆ
ಮಾಡ್ತೀವಲ್ಲ ಸ್ನಾನದ ರೂಮ್ ಅಂತೇಳಿ, ಬಾತ್ರೂಮ್ ಅಂತೇಳಿ ಆ ಥರ ಮಾಡಿದ್ರು ಅಂತ ನೋಡಿ. ಕೆಲವೊಂದರಲ್ಲಿ ಬಾವಿಗಳಿದ್ದು ಅವುಗಳಿಗೆ ನೀರಿನ ಪೂರೈಕೆ ಆಗ್ತಾ ಇತ್ತು. ಸ್ನಾನದ ಕೊಠಡಿಗಳಿಗೆ ನೀರಿನ ಪೂರೈಕೆ ಆಗ್ತಾ ಇತ್ತು. ನೀರು ಸಮೃದ್ಧವಾಗಿ ಲಭ್ಯವಿತ್ತು. ಅಂದರೆ ನೀರಿಗೆ ಯಾವ ರೀತಿಯಾದ ತೊಂದರೆಯಲ್ಲಿ ಇರಲಿಲ್ಲ. ಪ್ರತಿಯೊಂದು ಮನೆಯಲ್ಲೂ ಸ್ನಾನದ ಕೊಠಡಿಗಳಿರುವುದು ಆಗಿನ ಕಾಲಕ್ಕೆ ಬಹಳ ದೊಡ್ಡ ವಿಷಯವಾಗಿತ್ತು. ನೋಡಿ, ಪ್ರತಿಯೊಂದು ಮನೆಯೂ ಸ್ನಾನದ ಕೊಠಡಿಗಳನ್ನು ಹೊಂದಿದ್ವಂತೆ. ಇದೇ ಮೊದಲಾದ ವಿವರಗಳಿಂದ ಸಿಂಧೂ ಸರಸ್ವತಿ ನಾಗರಿಕತೆಯ ಜನರು ಎಷ್ಟು ಸುಭಿಕ್ಷ ಜೀವನವನ್ನು ನಡೆಸುತ್ತಿದ್ದರೆಂದು ಊಹಿಸಬಹುದು. ನಿಜವಾಗ್ಲೂ ಏನೋ ಪ್ರತಿಯೊಂದು ಮನೆಗೂ ಸ್ನಾನದ ಕೊಠಡಿಗೆ ಇದ್ದು, ಆಮೇಲೆ ಪ್ರತಿಯೊಂದು ಮನೆಯಲ್ಲೂ ಬಾವಿಗಳಿದ್ದು, ಆ ಬಾವಿಗಳಿಂದ ಸ್ನಾನದ ಕೊಠಡಿಗೆ ನೀರನ್ನು ಸರಬರಾಜು ಮಾಡ್ತಾ ಇದ್ರು ಅಂತಂದರೆ ಅವರು ಎಷ್ಟೆಲ್ಲ ಆಧುನಿಕತೆಯನ್ನು ಹೊಂದಿದ್ರು, ಅವರು ಏನೋ ತಂತ್ರಜ್ಞಾನ ಯಾವ ರೀತಿಯಾಗಿ ಅವರು ಹೊಂದಿದ್ರು ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟು ನಗರಗಳು ಚರಂಡಿ ವ್ಯವಸ್ಥೆಯನ್ನು ಹೊಂದಿದ್ದವು. ಇಟ್ಟಿಗೆಯಿಂದ ನಿರ್ಮಿಸಲಾಗಿದ್ದ ಚರಂಡಿಯನ್ನು ಚಪ್ಪಡಿಗಳಿಂದ ಮುಚ್ಚಲಾಗಿತ್ತು. ಇವಾಗೇನು ಡ್ರೈನೇಜ್ ಸಿಸ್ಟಮ್ ಐತಲ್ಲ, ಸೇಮ್ ಅದೇ ಥರ. ಮನೆಯ ಮೋರಿಗಳನ್ನು ಹೊರಗಿನ ಚರಂಡಿಗೆ ಹೊಂದಿಸಲಾಗಿತ್ತು. ಇದು ಕೂಡ ಹಾಗೆಯೇ. ಮನೆ ಬಳಕೆಯ ಹಾಗೂ ಸ್ನಾನದಲ್ಲಿ ಬಳಸಿದ ಕಲುಷಿತ ನೀರು ಮೋರಿಯ ಮೂಲಕ ಚರಂಡಿಗೆ ಬಂದು ಸೇರ್ತಾ ಇತ್ತು. ಚರಂಡಿಗಳನ್ನು ಕಾಲದಿಂದ ಕಾಲಕ್ಕೆ ಶುಚಿಯಾಗಿಡಲು ಅಲ್ಲಲ್ಲಿ ರಂಧ್ರಗಳನ್ನು ನಿರ್ಮಿಸಿದರು. ಅಲ್ಲಲ್ಲಿ ರಂಧ್ರಗಳಂದ್ರೇನು ಇದೆ, ಏನು ಡ್ರೈನೇಜ್ ಸಿಸ್ಟಮ್ ಇರ್ತಾವಲ್ಲ, ಡ್ರೈನೇಜ್ಗಳು ಮಾಡ್ತಾರಲ್ಲ ಆ ರೀತಿಯಾಗಿ. ಇವನ್ನು ಗಮನಿಸುವುದಕ್ಕೆ ಪ್ರತ್ಯೇಕ ಅಧಿಕಾರಿಗಳು ನೇಮಕವಾಗಿದ್ದರೆಂದು ತಿಳಿಯುತ್ತದೆ. ನೋಡಿ, ಇವಾಗೇನು ಕಾರ್ಪೊರೇಷನ್ ಏನೋ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಆ ರೀತಿಯಾದ ಅಲ್ಲೂ ಸಹ ಈ ಚರಂಡಿಗಳನ್ನು ಕ್ಲೀನ್ ಮಾಡೋದಕ್ಕೆ ಅಥವಾ ಚರಂಡಿಗಳನ್ನು ಗಮನಿಸೋದಕ್ಕೆ ಪ್ರತ್ಯೇಕ ಅಧಿಕಾರಿಗಳು ಸಹ ನೇಮಕ ಮಾಡ್ತಾ ಇದ್ರಂತೆ. ಒಳಚರಂಡಿಯ ವ್ಯವಸ್ಥೆ ಒಂದರಿಂದಲೇ ಆಗಿನ ಕಾಲದ ನಗರ ನಿರ್ಮಾಪಕರ ವ್ಯವಸ್ಥಿತ ಆಲೋಚನೆ, ಕುಂದುಕೊರತೆಗಳಿಲ್ಲದ ಕ್ರಿಯಾನ್ವಯ ಮತ್ತು ಸಾರ್ವಜನಿಕ ಬಾಧ್ಯತೆಗಳು ಎಷ್ಟು ಉನ್ನತವಾಗಿದ್ದವು ಎಂದು ತಿಳಿಯಬಹುದು. ಇದರಿಂದನೇ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಚೆನ್ನಾಗಿ ಅವರು ಜ್ಞಾನವನ್ನು ಹೊಂದಿದ್ರು ಅಂತ. ಓಕೆ, ನೆಕ್ಸ್ಟ್, ಇಷ್ಟು ಸುಸಜ್ಜಿತವಾದ ನಗರ ನಿರ್ಮಾಣ ವ್ಯವಸ್ಥೆ ಆ ಕಾಲದ ಈಜಿಪ್ಟ್, ಮೆಸೊಪಟೋಮಿಯಾ ಮೊದಲಾದ ನಾಗರಿಕತೆಗಳಲ್ಲೂ ಕಂಡುಬರುವುದಿಲ್ಲ. ಅಂದರೆ ಈ ಮೊಹೆಂಜೊದಾರೊದಲ್ಲಿರ್ತಕ್ಕಂಥ ನಗರ ವ್ಯವಸ್ಥೆ ಇದೇನು ಈಜಿಪ್ಟು, ಮೆಸೊಪಟೋಮಿಯಾ ಇತರ ಯಾವುದೇ ನಾಗರಿಕತೆಗಳಲ್ಲೂ ಸಹ ಕಾಣೋದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ವಿಸ್ತೀರ್ಣದ ದೃಷ್ಟಿಯಿಂದ ಕೂಡ ಸಿಂಧೂ ಸರಸ್ವತಿ ನಾಗರಿಕತೆಯು ಆ ಕಾಲದ ಇತರ ನಾಗರಿಕತೆಗಳಿಗಿಂತ ಮುಂದುವರೆದಿದ್ದು ಬಹಳ ವಿಶಾಲವಾಗಿದ್ದಿತು. ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಇರ್ತಕ್ಕಂಥ ನಗರ ಯೋಜನೆ ಈಜಿಪ್ಟ್, ಮೆಸೊಪಟೋಮಿಯಾ ಆಮೇಲೆ ಇತರ ಯಾವುದೇ ನಾಗರಿಕತೆಗಳಲ್ಲೂ ಕಂಡು ಬರೋದಿಲ್ಲ. ಹಾಗೆ ಈ ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದಲ್ಲಿ ಎಷ್ಟು ಮುಂದುವರಿದ ಜ್ಞಾನ ಅವರಿಗಿತ್ತು, ಅನುಭವ ಅವರಿಗಿತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ವಲಸೆ ಬದುಕಿನಿಂದ ಹಳ್ಳಿಯ ಬದುಕಿನತ್ತ. ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಾ ಇದ್ರಲ್ಲ, ಅದನ್ನು ಬಿಟ್ಟು ಒಂದು ಹಳ್ಳಿನಲ್ಲಿ ಇವರು ಬದುಕನ್ನು ಕಟ್ಟಿಕೊಂಡಿರೋದು ಇಲ್ಲಿ ಹೇಳಿದ್ದಾರೆ. ವಲಸೆಯ ಬದುಕು ಸ್ಥಿರಗೊಂಡಾಗ ಕೆಲವು ಸ್ಥಳಗಳಲ್ಲಿ ಗುಡಿಸಲು ಹಾಗೂ ಮನೆಯ ಕುರುಹುಗಳು ಕಂಡುಬರುವುದನ್ನು ಪ್ರಾಕ್ತನ ಶಾಸ್ತ್ರಜ್ಞರು ಪತ್ತೆ ಹಚ್ಚಿದ್ದಾರೆ. ಓಕೆ, ಇತ್ತೀಚಿನ ಕಾಶ್ಮೀರದಲ್ಲಿಯ ಬುರ್ಜ್ ಹೋಮ್ನಲ್ಲಿ ನೆಲಮನೆಯನ್ನು ಗುರುತಿಸಿದ್ದಾರೆ. ಕಾಶ್ಮೀರದ ಬುರ್ಜ್ ಹೋಮ್ನಲ್ಲಿ ನೆಲಮನೆಯನ್ನು ಗುರುತಿಸಿದ್ದಾರೆ. ಅಂದಿನ ಜನ ಭೂಮಿಯೊಳಗೆ ರಂಧ್ರದಂತೆ ಗುಂಡಿಯನ್ನು ತೋಡಿಕೊಂಡು ಅದರೊಳಗೆ ಬದುಕುತ್ತಿದ್ದರು. ಯಾಕಂತಂದರೆ ಅಲ್ಲಿ ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಹುಲಿ ಸಿಂಹಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಕಾಶ್ಮೀರದಲ್ಲಿ ಅತಿ ಹೆಚ್ಚು ಐಸ್ಗಡ್ಡೆ ಇರುತ್ತಲ್ಲ, ಅಂದರೆ ತಂಪಾದ ಪ್ರದೇಶ ಇದೆ ಅದು ಕಾಶ್ಮೀರ. ಆ ಜಾಸ್ತಿ ತಂಪಾಗಿರೋ ಇರುತ್ತಲ್ಲ, ಅದರಿಂದ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋ ಸಲುವಾಗಿ ಇವರೇನು ಭೂಮಿಯೊಳಗೆ ರಂಧ್ರದಂತೆ ಗುಂಡಿಯನ್ನು ತೋಡಿ ಅದರೊಳಗೆ ಬದುಕ್ತಾ ಇದ್ರು. ಗುಂಡಿಯೊಳಗೆ ಹೋಗಲು ಮೆಟ್ಟಿಲುಗಳಿದ್ದವು. ಆಮೇಲೆ ಚಳಿ ಹಾಗೂ ಕ್ರೂರ ಮೃಗಗಳಿಂದ ರಕ್ಷಿಸಿಕೊಳ್ಳಲು ಅವರು ಹೀಗೆ ಮಾಡಿಕೊಂಡಿದ್ದರು. ಇಂತಹ ಗೂಡುಗಳ ಹೊರಗೂ ಒಳಗೂ ಮಣ್ಣಿನ ಕುಡಿಕೆಗಳು ದೊರೆತಿದ್ದಾವೆ. ಅಂದರೆ
ಒಳಗೂ ಹೊರಗೂ ಮಣ್ಣಿನ ಕುಡಿಕೆಗಳು ದೊರೆತಿದ್ದಾವೆ ಅಂದರೆ ಕಾಲಮಾನಕ್ಕೆ ತಕ್ಕಂತೆ ಯಾವ ಕಾಲಕ್ಕೆ ತಕ್ಕಂತೆ ಅವರು ತಮ್ಗೆ ಆಹಾರಗಳನ್ನು ಬೇಯಿಸೋದಕ್ಕೆ ಉಪಯೋಗ ಮಾಡ್ಕೊತಾ ಇದ್ರು ಒಳಗೂ ಹೊರಗೂ ಅಂತ ಅನ್ನೋದು ಗೊತ್ತಾಗುತ್ತೆ. ಇವುಗಳನ್ನು ವಾತಾವರಣಕ್ಕೆ ಅನುಗುಣವಾಗಿ ಗೂಡುಗಳ ಹೊರಗೆ ಅಥವಾ ಒಳಗೆ ಅಡುಗೆ ಮಾಡಿಕೊಳ್ಳಲು ಉಪಯೋಗಿಸುತ್ತಿದ್ದರು. ಇಲ್ಲೇ ಇದೆ ನೋಡಿ. ಇರಾನ್ಗೆ ಸಾಗುವ ಮಾರ್ಗವಾದ ಬೋಲಾನ್ ಕಣಿವೆ ಫಲವತ್ತಾದ ಮೈದಾನ ಸಮೀಪದಲ್ಲಿ ಮೆಹರ್ಗರ್ ಎಂಬ ನೆಲೆ ಇದೆ. ಎಲ್ಲಿ? ಇರಾನ್ಗೆ ಸಾಗುವ ಮಾರ್ಗವಾದ ಬೋಲಾನ್ ಕಣಿವೆ ಅಂತಿದೆ. ಬೋಲಾನ್ ಕಣಿವೆಯ ಫಲವತ್ತಾದ ಮೈದಾನದ ಸಮೀಪದಲ್ಲಿ ಮೆಹರ್ಗರ್ ಎಂಬ ನೆಲೆ ಇದೆ. ಮೆಹರ್ಗರ್ನ ಜನ ಬಾರ್ಲಿ ಮತ್ತು ಗೋಧಿಯನ್ನು ಬೆಳೆಯುವುದನ್ನು, ಕುರಿ ಮತ್ತು ಮೇಕೆಯನ್ನು ಸಾಕುವುದನ್ನು ಕಲಿತಿದ್ದರು. ನೋಡಿ, ನೆನಪಲ್ಲಿಟ್ಕೊಳ್ರಿ. ಇದು ಮೆಹರ್ಗರ್ನ ಜನ ಏನು ಬಾರ್ಲಿ ಬೆಳೀತಾ ಇದ್ರು, ಗೋಧಿಗಳನ್ನು ಸಹ ಬೆಳೀತಾ ಇದ್ರು, ಆಮೇಲೆ ಕುರಿ ಮೇಕೆಗಳನ್ನು ಸಹ ಇವರು ಸಾಕ್ತಾ ಇದ್ರು. ಇದು ನಮಗಿಂದು ದೊರೆತಿರುವ ಮೊತ್ತ ಮೊದಲ ಹಳ್ಳಿ. ನೋಡಿ, ಇದು ಇಂಪಾರ್ಟೆಂಟ್. ನಮಗಿಂದು ದೊರೆತಿರುವ ಮೊತ್ತ ಮೊದಲ ಹಳ್ಳಿ ಯಾವುದು ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಮೆಹರ್ಗರ್ ಇದೇನೋ ಮೊತ್ತ ಮೊದಲ ಹಳ್ಳಿಯಾಗಿದೆ. ಮೆಹರ್ಗರ್ನ ಜನ ಮನೆಗಳಲ್ಲಿ ವಾಸಿಸ್ತಾ ಇದ್ರು. ಕೆಲವು ಮನೆಗಳು 4 ಹಾಗೂ ಹೆಚ್ಚಿನ ಕೊಠಡಿಗಳನ್ನು ಹೊಂದಿದ್ದವು. ಪ್ರಾಣಿಗಳ ಪಳೆಯುಳಿಕೆಗಳಲ್ಲದೆ ಹಲವು ಸಮಾಧಿಗಳ ನೆಲೆಗಳು ಇಲ್ಲಿ ದೊರೆತಿದ್ದಾವೆ. ಪ್ರಾಣಿಗಳ ಪಳೆಯುಳಿಕೆಗಳು ಸಿಕ್ಕಿದ್ದಾವೆ, ಹಾಗೆ ಹಲವು ಸಮಾಧಿಗಳು ಕೂಡ, ಮನುಷ್ಯರ ಸಮಾಧಿಗಳು ಕೂಡ ಸಿಕ್ಕಿದ್ದಾವೆ. ಮನುಷ್ಯರ ಜೊತೆಯಲ್ಲಿಯೇ ಪ್ರಾಣಿಗಳನ್ನು ಇಲ್ಲಿ ಹೂಳಲಾಗ್ತಾ ಇತ್ತು. ನೋಡಿ, ಇದನ್ನು ಸಹ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಮನುಷ್ಯರ ಜೊತೆಯಲ್ಲಿಯೇ ಇಲ್ಲಿ ಪ್ರಾಣಿಗಳನ್ನು ಹೂಳ್ತಾ ಇದ್ರು. ಓಕೆ, ನೆಕ್ಸ್ಟ್ ಸಾಂಸ್ಕೃತಿಕ ವಿವರಗಳು ಅಂತ ಇದೆ. ಕಟ್ಟಡಗಳನ್ನು ಹೊರತುಪಡಿಸಿ ದೊರೆತಿರುವ ವಸ್ತುಗಳಲ್ಲಿ ನಾವು ಲೋಹ ಹಾಗೂ ಬೆಲೆಬಾಳುವ ಹರಳುಗಳನ್ನು ಕಾಣ್ತೀವಿ. ಲೋಹ ಹಾಗೂ ಬೆಲೆಬಾಳುವ ಹರಳುಗಳನ್ನು ಕಾಣುತ್ತೇವೆ. ಅತಿ ಹೆಚ್ಚಾಗಿ ದೊರೆತಿರುವ ವಸ್ತುಗಳಲ್ಲಿ ಮಣಿಗಳನ್ನು ಹಾಗೂ ಮುದ್ರೆಗಳನ್ನು ಕಾಣಲು ಸಾಧ್ಯವಾಗಿದೆ. ಹರಪ್ಪದ ಮಣಿಗಳಿಗೆ ದೂರದ ಮೆಸೊಪೊಟೇಮಿಯಾದಲ್ಲಿ ಕೂಡ ಬೇಡಿಕೆ ಇತ್ತು. ನೋಡಿ, ಈ ಹರಪ್ಪದ ಮಣಿಗಳಿಗೆ ಮೆಸೊಪೊಟೇಮಿಯಾದಲ್ಲೂ ಸಹ ಬೇಡಿಕೆ ಇತ್ತು. ಮಣಿಗಳಲ್ಲಿ ಉದ್ದವಾಗಿ ರಂಧ್ರವನ್ನು ಕೊರೆಯುವ ವಿಧಾನವನ್ನು ಹರಪ್ಪದ ಜನರು ಕರಗತ ಮಾಡಿಕೊಂಡಿದ್ದು ಒಂದು ವಿಶೇಷವಾಗಿದೆ. ನೋಡಿ, ಮಣಿಗಳಲ್ಲೇ ಒಂದು ರಂಧ್ರನ ಕೊರೆದು ಅದ್ರ ಮೂಲಕ ಏನು ಸರ ಟೈಪ್ ಮಾಡ್ತಾರಲ್ಲ, ಆ ಥರ ಮಾಡೋದು ಸಹ ಹರಪ್ಪ ಜನರಿಗೆ ಗೊತ್ತಿತ್ತು. ಇವಲ್ಲದೆ ಬಗೆ ಬಗೆಯ ಚಿತ್ತಾರಗಳುಳ್ಳ ಮಡಕೆಗಳು ದೊರೆತಿದ್ದಾವೆ. ಆಮೇಲೆ ಲೋಹಗಳಿಂದ ಶಂಖ ಮತ್ತಿತರ ಪದಾರ್ಥಗಳಿಂದ ನಿರ್ಮಿಸಿದ ಬಳೆಗಳು ಅನೇಕ ಸಂಖ್ಯೆಯಲ್ಲಿ ಸಿಕ್ಕಿದ್ದಾವೆ. ಅಂದರೆ ಅಲ್ಲಿನ ಸ್ತ್ರೀಯರೇನು ಲೋಹಗಳಿಂದ ಆಮೇಲೆ ಶಂಖಗಳಿಂದ ಮಾಡಿರ್ತಕ್ಕಂಥ ಬಳೆಗಳನ್ನು ತೊಡ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಅವುಗಳನ್ನು ವಿವಿಧ ರೀತಿಗಳಲ್ಲಿ ತೊಟ್ಟಿರುವ ಸ್ತ್ರೀಯರ ಮೂರ್ತಿಗಳು ದೊರೆತಿವೆ. ನೋಡಿ, ಸ್ತ್ರೀಯರ ಮೂರ್ತಿಗಳು ಸಹ ದೊರೆತಿದ್ದಾವೆ. ಇಲ್ಲಿದೆ ನೋಡಿ, ಇದು ಒಂದು ನಿಮಿಷ. ಇದು ಮಾತೃದೇವತೆ ಮಣ್ಣಿನ ಮೂರ್ತಿ. ಅಂದರೆ ಈ ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ಮಾತೃದೇವತೆಯನ್ನು ಪೂಜಿಸ್ತಾ ಇದ್ರು. ಇದು ಕಾಲಿಬಂಗನ್ನಲ್ಲಿ ಸಿಕ್ಕಿರುವ ಶಿವಲಿಂಗ. ನೋಡಿ, ಕಾಲಿಬಂಗನ್ನಲ್ಲಿ ಸಿಕ್ಕಿದೆ ಈ ಶಿವಲಿಂಗ. ನೆಕ್ಸ್ಟ್ ಪಶುಪತಿ ಹಿಣಿಲು ಬಸವ. ಇದು ಹಿಣಿಲು ಬಸವ ಮತ್ತು ಒಂದೇ ಕೊಂಬಿನ ಕಾಲ್ಪನಿಕ ಪ್ರಾಣಿ ಏಕಶೃಂಗಿಯ ಪ್ರಾಣಿ ಬರುತ್ತೆ. ಇವು ಮುದ್ರೆಗಳಾಗಿದ್ದಾವೆ ನೋಡಿ. ಓಕೆ, ನೆಕ್ಸ್ಟ್ ಈ ನಾಗರಿಕತೆಯ ಮುದ್ರೆಗಳ ಮೇಲೆ ಇನ್ನೂ ಅಜ್ಞಾತವಾಗಿ ಉಳಿದಿರುವ ಲಿಪಿಯ ಬರಹ ಕಂಡುಬರುತ್ತದೆ. ಅಂದರೆ ಅಜ್ಞಾತವಾಗಿ ಉಳಿದಿದೆ ಅಂತಂದರೆ ನಮಗೆ ಅದನ್ನು ಓದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ಅದಕ್ಕೆ ಅಜ್ಞಾತವಾಗಿ ಉಳಿದಿರೋ ಬರಹ ಅಂತ ಅಂತಾರೆ. ಈ ಲಿಪಿಯನ್ನು ವಿದ್ವಾಂಸರು ಚಿತ್ರಲಿಪಿ ಎಂದು ಕರೆದಿದ್ದಾರೆ. ಆ ಲಿಪಿನ ಚಿತ್ರಲಿಪಿ ಅಂತ ಕರೆದಿದ್ದಾರೆ. ಯಾಕಂದರೆ ಚಿತ್ರ ಟೈಪೇ ಇದೆ ಅದು. ನೋಡಿ, ಏನು ಅರ್ಥನೇ ಆಗೋದಿಲ್ಲ, ಆ ಥರ ಇದೆ. ಮುದ್ರೆಗಳ ಮೇಲೆ ಮೂಡಿಸಿರುವ ಚಿತ್ರಗಳ ಪೈಕಿ ಋಷಭ ಪ್ರಮುಖವಾದದ್ದು. ಮತ್ತೊಂದು ಮುಖ್ಯ ಚಿತ್ರ ಅಶ್ವತ್ಥ ಎಲೆಯದ್ದು. ಈ ಮುದ್ರೆಗಳಲ್ಲಿ ಯಾವ್ಯಾವ ಪ್ರಮುಖವಾದ ಚಿತ್ರಗಳಿದ್ದಾವೆ ಅಂತಂದರೆ ಋಷಭ, ಆಮೇಲೆ ಅಶ್ವತ್ಥ, ಈ ಎಲೆಗಳು ಇದ್ದಾವೆ. ಅಶ್ವತ್ಥ ಅಂದರೆ ಆನೆ ಅನ್ನೋದು ಅರ್ಥ ಆಗುತ್ತೆ ನೋಡಿ. ಓಕೆ,
ಯೋಗದ ವಿವಿಧ ಆಸನಗಳನ್ನು, ನಮಸ್ಕಾರ ಮುದ್ರೆಗಳನ್ನು ಹೊಂದಿರುವ ಅನೇಕ ಮೂರ್ತಿಗಳು ದೊರೆತಿದ್ದಾವೆ. ಅಂದರೆ ಆಗಿನ ಕಾಲದಲ್ಲಿ ಜನರಿಗೆ ಯೋಗದ ಬಗ್ಗೆನೂ ಆಸಕ್ತಿ ಇತ್ತು ಅನ್ನೋದು ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟು ನೇಯ್ಗೆಯವರು ಹತ್ತಿ ಹಾಗೂ ಕೆಲವೊಮ್ಮೆ ರೇಷ್ಮೆಯನ್ನು ಬಳಸಿ ನೇಯುತ್ತಿದ್ದರು. ಕಲ್ಲು, ದಂತ ಮೊದಲಾದ ಪದಾರ್ಥಗಳ ಮೇಲೆ ಕೆತ್ತನೆ ಮಾಡುವ ಕಲಾವಿದರಿದ್ದರು. ಆಗಿನ ಕಾಲದಲ್ಲಿ ರೇಷ್ಮೆನೂ ಬೆಳೀತಾ ಇದ್ರು, ಹತ್ತಿ ಕೂಡ ಬೆಳೀತಾ ಇದ್ರು. ಇವುಗಳಿಂದ ಅವರು ಬಟ್ಟೆಗಳನ್ನು ಸಹ ತಯಾರು ಮಾಡ್ತಾ ಇದ್ರು ನೋಡಿ. ಆಮೇಲೆ ಕಲ್ಲು, ದಂತ ಮೊದಲಾದ ಪದಾರ್ಥಗಳ ಮೇಲೆ ಕೆತ್ತನೆ ಮಾಡುವ ಕಲಾವಿದರು ಸಹ ಅಲ್ಲಿ ಇದ್ರು. ಕಂಬಳಿಗಳು, ಮರದಿಂದ ಮಾಡಿದ ಪೀಠೋಪಕರಣಗಳು, ಕಟ್ಟಡಗಳ ಅಂದ ಹೆಚ್ಚಿಸುವ ವಸ್ತುಗಳು ಮೊದಲಾದವು ಬಳಕೆಯಲ್ಲಿದ್ದವು. ಇವಾಗೇನು ನಾವು ರೂಮ್ನ ಡೆಕೋರೇಷನ್ ಮಾಡ್ತೀವಲ್ಲ, ಆ ಥರ ಅಲ್ಲೂ ಸಹ ಆ ವ್ಯವಸ್ಥೆ ಇತ್ತು ನೋಡಿ. ಈ ನಾಗರಿಕತೆಯ ಮುಖ್ಯ ಲೋಹಗಳಲ್ಲೊಂದು ಕಂಚು. ಅದಕ್ಕೆ ಬೇಕಾದ ತಾಮ್ರವು ಬಲೂಚಿಸ್ತಾನ್, ರಾಜಸ್ಥಾನ್ ಮೊದಲಾದ ಕಡೆಗಳಲ್ಲಿ ದೊರೀತಾ ಇತ್ತು ನೋಡಿ. ಈ ನಾಗರಿಕತೆಯ ಮುಖ್ಯ ಲೋಹ ಯಾವುದು? ಕಂಚಿನ ಯಥೇಚ್ಛವಾಗಿ ಬಳಸ್ತಾ ಇದ್ರು. ಅದಕ್ಕೆ ಬೇಕಾದ ತಾಮ್ರ ಬಲೂಚಿಸ್ತಾನ, ಆಮೇಲೆ ರಾಜಸ್ಥಾನ ಮುಂತಾದ ಕಡೆಗಳಿಂದ ತರಿಸ್ತಾ ಇದ್ರು. ಇದರಿಂದ ಗಟ್ಟಿಯಾದ ಉಳಿ ಕೊಡಲಿಗಳಿಂದ ಮೊದಲುಗೊಂಡು ಕನ್ನಡಿಗಳ ತನಕ ಅನೇಕ ಪದಾರ್ಥಗಳನ್ನು ನಿರ್ಮಿಸಲು ಅವರಿಗೆ ಸಾಧ್ಯವಾಗಿತ್ತು ನೋಡಿ. ಎಲ್ಲನೂ ಸಹ ಅವರಿಗೆ ಜ್ಞಾನ ಇತ್ತು ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರ, ಶಿಲ್ಪವೇ ಮೊದಲಾದ ಕಲೆಗಳು ಚೆನ್ನಾಗಿ ನೆಲೆ ಕಂಡಿದ್ದವು. ಉತ್ಖನನದ ಮೂಲಕ ದೊರೆತಿರುವ ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹ, ಅಲ್ಲಿ ಆವಾಗ ತೋರಿಸಿದ್ನಲ್ಲ ಸ್ತ್ರೀ ವಿಗ್ರಹಗಳು, ಆಮೇಲೆ ಡೋಲು ಮತ್ತು ತಂತಿಯ ವಾದ್ಯಗಳು, ಹಲವು ಬಗೆಯ ಮುಖವಾಡಗಳು ಇದನ್ನು ಖಚಿತಪಡಿಸುತ್ತವೆ. ಮೊಹೆಂಜೊದಾರೊವಿನಲ್ಲಿ ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹಗಳು ದೊರೆತಿದ್ದಾವೆ ನೋಡಿ. ಇದು ಕೇಳಿದರು, ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹ ಎಲ್ಲಿ ದೊರೆತಿದೆ ಅಂತ. ಮೊಹೆಂಜೊದಾರೊವಿನಲ್ಲಿ ದೊರೆತಿದೆ ನೋಡಿ. ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು, ಸೊ ನೆನಪಲ್ಲಿ ಇಟ್ಕೊಳ್ರಿ. ಆ ಚಿತ್ರ ಇನ್ನೊಂದ್ಸತಿ ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿದೆ ನೋಡಿ, ಇದು ನರ್ತಕಿಯ ಲೋಹದ ಮೂರ್ತಿ ಮೊಹೆಂಜೊದಾರೊದಲ್ಲಿ ಸಿಕ್ಕಿದೆ ನೋಡಿ ಅದು. ಓಕೆ, ನೆಕ್ಸ್ಟು ಇದು ನೋಡಿ, ಬನವಾಲಿಯಲ್ಲಿನ ಅಗ್ನಿಕುಂಡ ಬನವಾಲಿಯಲ್ಲಿ ಸಿಕ್ಕಿದೆ ನೋಡಿ. ಓಕೆ, ನೆಕ್ಸ್ಟು ಕೃಷಿ ಮತ್ತು ವ್ಯಾಪಾರ ಬರುತ್ತೆ. ಸಿಂಧೂ ಸರಸ್ವತಿ ಸಂಸ್ಕೃತಿಯ ಜನ ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದ್ದರು. ಕೃಷಿ ಹಾಗೂ ವ್ಯಾಪಾರ ಎರಡನ್ನೂ ಸಹ ಅವಲಂಬಿಸಿದ್ರು. ಗೋಧಿ, ಬಾರ್ಲಿ ಹಾಗೂ ಕಾಳು ಇವರ ಮುಖ್ಯ ಬೆಳೆಗಳಾಗಿದ್ದವು. ಬೇಟೆ ಮತ್ತು ಮೀನುಗಾರಿಕೆಗಳು ವ್ಯಾಪಕವಾಗಿದ್ದವು. ಕೃಷಿ ಮತ್ತು ವ್ಯಾಪಾರ ಮಾತ್ರ ಅಲ್ಲ, ಬೇಟೆ ಆಮೇಲೆ ಮೀನುಗಾರಿಕೆ ಕೂಡ ಅಲ್ಲಿ ವ್ಯಾಪಕವಾಗಿದ್ದವು. ಹತ್ತಿಯನ್ನು ಬೆಳೆದು ಬಗೆ ಬಗೆಯ ಉಡುಪುಗಳನ್ನು ತಯಾರಿಸಲಾಗ್ತಾ ಇತ್ತು. ಇವರು ಡುಬ್ಬದ ಗೂಳಿ, ದನ, ಎಮ್ಮೆ, ಕುರಿ, ಮೇಕೆ ಹಾಗೂ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿದ್ದರು ನೋಡಿ. ಚೆನ್ನಾಗಿ ನೋಡ್ಕೊಂಡ್ಬಿಡಿ. ಡುಬ್ಬದ ಗೂಳಿ, ದನ, ಎಮ್ಮೆ, ಕುರಿ, ಮೇಕೆ, ಕೋಳಿ ಸಾಕಾಣಿಕೆಯನ್ನು ಬಲ್ಲವರಾಗಿದ್ದರು. ಅಂದರೆ ಇವೆಲ್ಲ ಪ್ರಾಣಿಗಳನ್ನು ಸಾಕ್ತಾ ಇದ್ರು. ಎತ್ತುಗಳನ್ನು ಹೊರೆ ಒಯ್ಯಲು ಬಳಸಲಾಗ್ತಾ ಇತ್ತು. ಕೃಷಿಯ ಜೊತೆಯಲ್ಲಿ ವ್ಯಾಪಾರ ವಾಣಿಜ್ಯಗಳು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದ್ದವು. ಅಂದರೆ ಕೃಷಿ ಜೊತೆಗೆ ವ್ಯಾಪಾರ ವಾಣಿಜ್ಯ ಕೂಡ ಇವರು ಮಾಡ್ತಾ ಇದ್ರು. ನಗರಗಳು ಗ್ರಾಮೀಣ ಪ್ರದೇಶಗಳ ಹಾಗೂ ಹೊರ ದೇಶಗಳ ಜೊತೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ವು. ನಗರಗಳು ಸಹ ಹೊರ ದೇಶಗಳ ಜೊತೆಗೆ ವ್ಯಾಪಾರವನ್ನು ಮಾಡ್ತಾ ಇದ್ವು ನೋಡಿ. ಬಲೂಚಿಸ್ತಾನ, ಸೌರಾಷ್ಟ್ರ ಹಾಗೂ ದಕ್ಕನ್ ಪ್ರದೇಶಗಳು ಇವುಗಳಲ್ಲಿ ಕೆಲವು ಆಗಿವೆ. ಆಮೇಲೆ ಮೆಸೊಪೊಟೇಮಿಯಾದಲ್ಲಿ ಸಿಕ್ಕಿರುವ ಹಲವು ಮುದ್ರೆಗಳು ಆ ಪ್ರದೇಶದೊಂದಿಗೆ ಸಿಂಧೂ ಸರಸ್ವತಿ ನಾಗರಿಕತೆಯು ಹೊಂದಿದ್ದ ಆರ್ಥಿಕ ಸಂಬಂಧವನ್ನು ಸೂಚಿಸುತ್ತದೆ. ಇದು ಇಂಪಾರ್ಟೆಂಟ್ ನೋಡಿ. ಈ ಮೊಹೆಂಜೊದಾರೊವಿನಲ್ಲಿ ಏನು ಸಿಕ್ಕೈತಲ್ಲ ಮುದ್ರೆಗಳು, ಈ ಮುದ್ರೆಗಳಿಂದ ಏನಾಗಿದೆ, ಆ ಪ್ರದೇಶದೊಂದಿಗೆ ಸಿಂಧೂ ಸರಸ್ವತಿ ನಾಗರಿಕತೆ ಹೊಂದಿದ್ದ ಆರ್ಥಿಕ ಸಂಬಂಧವನ್ನು ಸೂಚಿಸುತ್ತದೆ ನೋಡಿ. ನೆನಪಲ್ಲಿ ಇಟ್ಕೊಳ್ರಿ, ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು. ನೆಕ್ಸ್ಟು ಗುಜರಾತಿನ ಲೋಥಾಲ್ನಲ್ಲಿ ಬೃಹದಾಕಾರದ ಕಟ್ಟಡವೊಂದು ಪತ್ತೆಯಾಗಿದ್ದು ಅದು ಹಡಗು ಕಟ್ಟೆ ಅಂದರೆ ಡಾಕ್ ಯಾರ್ಡ್ ಆಗಿದ್ದಿರಬಹುದೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಇದು ಕೇಳಿದ್ರು, ಬೃಹತ್ತಾದ ಹಡಗುಕಟ್ಟೆ ಎಲ್ಲಿ ಕಂಡುಬರುತ್ತೆ ಅಂತ. ಗುಜರಾತಿನ ಲೋಥಾಲ್ದಲ್ಲಿ ಕಂಡುಬರುತ್ತೆ ನೋಡಿ. ಟಿಇಟಿನಲ್ಲೇ ಕೇಳಿದ್ದಾರೆ, ಸೊ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಂಡ್ಬಿಡಿ.
ಲೋಥಾಲ್ ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಕೇಂದ್ರವಾಗಿತ್ತು. ಯಾವುದು? ಲೋಥಾಲ್ ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಕೇಂದ್ರವಾಗಿತ್ತು. ಧೋಲವೀರ ಎಂಬ ತಾಣದಲ್ಲಿ ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸಲು ವ್ಯವಸ್ಥೆ ಇದ್ದಿತ್ತು. ನೋಡಿ, ಆಗಿನ ಕಾಲದಲ್ಲೇ ಮಳೆ ನೀರಿನ ಸಂಗ್ರಹ ಮಾಡೋ ಒಂದು ಜ್ಞಾನ ಕೂಡ ಇತ್ತು ನೋಡಿ ಜನರಿಗೆ. ಇದನ್ನೆಲ್ಲ ಗಮನಿಸಿದಾಗ ಹರಪ್ಪ ಅಥವಾ ಸಿಂಧೂ ಸರಸ್ವತಿ ನಾಗರಿಕತೆ ಎಷ್ಟು ಮುಂದುವರೆದಿತ್ತೆಂದು ತಿಳಿಯುತ್ತದೆ. ನೋಡಿ, ಇವಾಗಿನ ಜನ ಏನು ಆಧುನಿಕತೆ ಹೊಂದಿದ್ದಾರೆ, ಏನೋ ಟೆಕ್ನಾಲಜಿ ಅಂತೆಲ್ಲ ಮಾತಾಡ್ತಾರಲ್ಲ, ಈ ಸಿಂಧೂ ಸರಸ್ವತಿ ನಾಗರಿಕತೆ ಮುಂದೆ ನಾವೇನೂ ಇಲ್ಲ ನೋಡಿ. ಆಗಿನ ಕಾಲದಲ್ಲಿ ನಾವು ಇವಾಗ ಏನು ಯೂಸ್ ಮಾಡ್ತಾ ಇದ್ದೀವೋ ಅದನ್ನೆಲ್ಲನೂ ಸಹ ಸಿಂಧೂ ಸರಸ್ವತಿ ನಾಗರಿಕತೆ ಜನರು ಯೂಸ್ ಮಾಡಿಬಿಟ್ಟಿದ್ದಾರೆ. ಹಂಗೆ ಲೆಕ್ಕ ನೋಡಿದ್ರೆ ನಮ್ಗಿಂತ ಜಾಸ್ತಿ ಟೆಕ್ನಾಲಜಿ ಅವರು ಹೊಂದಿದ್ರು. ಓಕೆ, ನೆಕ್ಸ್ಟು ಅವನತಿ ಬಗ್ಗೆ ನೋಡೋಣ. ಸುಮಾರು 4000 ವರ್ಷಗಳ ಹಿಂದೆ ಈ ನಾಗರಿಕತೆಯು ಅವನತಿಯ ಹಾದಿಯನ್ನು ಹಿಡಿಯಿತು. ನಗರಗಳ ಅವನತಿ ಇತಿಹಾಸ ತಜ್ಞರ ಅನೇಕ ವಿವರಣೆಗಳನ್ನು ನೀಡಿದ್ದಾರೆ. ನೋಡು, ಈ ನಗರಗಳ ಅವನತಿಗೆ ಇತಿಹಾಸ ತಜ್ಞರು ವಿವರಣೆಗಳನ್ನು ನೀಡಿದ್ದಾರೆ. ಈ GPSTRಗೆ ಕೇಳ್ತಾರೆ, ಸಿಂಧೂ ಸರಸ್ವತಿ ನಾಗರಿಕತೆಯ ಅವನತಿಗೆ ಕಾರಣಗಳನ್ನು ವಿವರಿಸಿರಿ ಅಂತ ಕೊಡ್ತಾರೆ. ಸೊ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಂಡು ಬಿಡಿ ಇದು ಚೆನ್ನಾಗಿ. ಕೆಲವರು ಬತ್ತಿ ಹೋದ ನದಿಗಳ ದಿಕ್ಕು ಬದಲಾವಣೆ ಇದಕ್ಕೆ ಕಾರಣವೆಂದಿದ್ದಾರೆ. ಇನ್ನು ಕೆಲವರು ಕಾಡಿನ ನಾಶ ಇದಕ್ಕೆ ಕಾರಣವೆಂದಿದ್ದಾರೆ. ಅಂದರೆ ಅವರು ನದಿ ಬಯಲುಗಳಲ್ಲೇ ವಾಸ ಮಾಡ್ತಾ ಇದ್ರಲ್ಲ, ಆ ನದಿಗಳು ಬತ್ತಿ ಹೋಗಿರೋದ್ರಿಂದ, ಆಮೇಲೆ ಆ ನದಿಗಳು ತಮ್ಮ ದಿಕ್ಕು ಬದಲಾಯಿಸಿರೋದ್ರಿಂದ ಈ ನಗರ ಅವನತಿಯಾಗಿದೆ ಅಂತ ಕೆಲವೊಬ್ರು ಕಾರಣ ಹೇಳಿದ್ರೆ, ಇನ್ನು ಕೆಲವ್ರು ಏನು ಹೇಳ್ತಾರೆ, ಕಾಡಿನ ನಾಶ ಆಗಿರೋದೇ ಈ ನಾಗರಿಕತೆ ಅವನತಿಗೆ ಕಾರಣವಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಪ್ರವಾಹಗಳಿಂದ ನಾಡೆಲ್ಲ ಜಲಾವೃತಗೊಂಡದ್ದು ಇವುಗಳ ನಾಶಕ್ಕೆ ಕಾರಣವಿರಬಹುದು ಅಂತ ಇನ್ನು ಕೆಲವರು ಹೇಳಿದ್ದಾರೆ. ಹೀಗೆ ಸಿಂಧೂ ಮತ್ತು ಪಶ್ಚಿಮ ಪಂಜಾಬಿನ ಕೆಲವು ನಿವೇಶನಗಳಲ್ಲಿಯ ಜನರು ಆ ಪ್ರದೇಶಗಳನ್ನು ಬಿಟ್ಟು ಪೂರ್ವ ಮತ್ತು ದಕ್ಷಿಣದ ಹೊಸ ತಾಣಗಳಿಗೆ ವಲಸೆ ಹೋದರೆಂದು ವಿದ್ವಾಂಸರು ಹೇಳುತ್ತಾರೆ. ನೋಡಿ ಎಷ್ಟೆಲ್ಲ ಕಾರಣ ಕೊಟ್ಟಿದ್ದಾರೆ ಅಂತ. ಬತ್ತಿ ಹೋದ ನದಿಗಳಾಗಿರ್ಬೋದು, ದಿಕ್ಕು ಬದಲಾವಣೆ ಮಾಡಿರ್ತಕ್ಕಂಥ ನದಿಗಳಾಗಿರಬಹುದು, ಆಮೇಲೆ ಕಾಡಿನ ನಾಶ, ಪ್ರವಾಹಗಳಿಂದ ನಾಡೆಲ್ಲ ಜಲಾವೃತವಾಗಿರೋದು, ಆಮೇಲೆ ಸಿಂಧೂ ಮತ್ತು ಪಶ್ಚಿಮ ಪಂಜಾಬಿನ ಕೆಲವು ನಿವೇಶನಗಳಲ್ಲಿ ಜನರು ಆ ಪ್ರದೇಶಗಳನ್ನು ಬಿಟ್ಟು ಪೂರ್ವ ಮತ್ತು ದಕ್ಷಿಣದ ಹೊಸ ತಾಣಗಳಿಗೆ ವಲಸೆ ಹೋಗಿರೋದು, ಇವೆಲ್ಲನೂ ಈ ಸಿಂಧೂ ಸರಸ್ವತಿ ನಾಗರಿಕತೆ ಅವನತಿಗೆ ಕಾರಣ ಆಗಿರಬಹುದು ಅಂತ ಏನೋ ಅಭಿಪ್ರಾಯ ಪಡಲಾಗಿದೆ ನೋಡಿ. ಗುಜರಾತಿನ ಲೋಥಾಲ್ ನಗರದಲ್ಲಿ ಸಿಂಧೂ ಸರಸ್ವತಿ ನಾಗರಿಕತೆಯ ಪ್ರಕ್ರಿಯೆ ಇನ್ನೂ ಅನೇಕ ವರ್ಷಗಳು ಮುಂದುವರೆಯಿತು. ಹೀಗೆ ಸಿಂಧೂ ಸರಸ್ವತಿ ಅಥವಾ ಹರಪ್ಪ ನಾಗರಿಕತೆಯು ಆರಂಭಿಕ ಭಾರತದ ಚರಿತ್ರೆಯ ಮುಖ್ಯ ಭಾಗವಾಗಿದೆ. ಅಂದರೆ ಆರಂಭದ ಭಾರತದ ಚರಿತ್ರೆಯ ಮುಖ್ಯ ಭಾಗವಾಗಿದೆ ಈ ಸಿಂಧೂ ಸರಸ್ವತಿ ಅಥವಾ ಹರಪ್ಪ ನಾಗರಿಕತೆ. ನೆಕ್ಸ್ಟು ವೇದಗಳ ಕಾಲ ನಾಗರಿಕತೆ ಬರುತ್ತೆ. ಮೊಟ್ಟ ಮೊದಲ ವೇದ ಋಗ್ವೇದ. ಮೊಟ್ಟ ಮೊದಲ ವೇದ ಯಾವುದು? ಋಗ್ವೇದ. ಈ ಋಗ್ವೇದದಲ್ಲಿ 1028 ಸ್ತೋತ್ರಗಳು ಇದ್ದಾವೆ. ಆಮೇಲೆ 10 ಮಂಡಲಗಳನ್ನು ಸಹ ನಾವು ಕಾಣ್ತೀವಿ ನೋಡಿ ಈ ಥರ ಕೇಳಿದ್ದಾರೆ ಎಕ್ಸಾಮಲ್ಲಿ. ಋಗ್ವೇದದಲ್ಲಿ ಅಂದರೆ ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ಮೊಟ್ಟ ಮೊದಲ ವೇದ ಋಗ್ವೇದ ಆಗಿದೆ. ಇದರಲ್ಲಿ 1028 ಶ್ಲೋಕಗಳಿದ್ದಾವೆ, ಆಮೇಲೆ 10 ಮಂಡಲಗಳಿದ್ದಾವೆ ಅಂತ ಈ ಥರ ಕೊಟ್ಟು ಯಾವುದೋ ಒಂದು ಬೇರೆ ಕೊಡ್ತಾರೆ ಪಾಯಿಂಟು ಕೊಟ್ಟಿದ್ರಲ್ಲಿ ಯಾವುದು ಸರಿಯಾಗಿದೆ, ಯಾವುದು ತಪ್ಪಾಗಿದೆ, ಈ ಥರ ಕೇಳ್ತಾರೆ ಕ್ವಶನ್ಸ್. ಸೊ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ನಿಸರ್ಗ ದೇವತೆಗಳ ಆರಾಧನೆಯ ಸ್ತೋತ್ರಗಳನ್ನು ಹೊಂದಿದ್ದು, ಸ್ತೋತ್ರಗಳನ್ನು ಪಠಿಸುವವನನ್ನು ಹೋತ್ರಿ ಅಂತ ಕರಿತಾ ಇದ್ರು. ಈ ಋಗ್ವೇದದ ಸ್ತೋತ್ರಗಳನ್ನು ಓದುವ ಪಠಿಸುವ ವ್ಯಕ್ತಿಯನ್ನು ಹೋತ್ರಿ ಅಂತ ಕರಿತಾ ಇದ್ರು ನೋಡಿ. ವೇದಗಳ ಕಾಲದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ನೋಡೋಣ. ಪೂರ್ವವೇದ ಕಾಲ. ಋಗ್ವೇದದ 10ನೇ ಮಂಡಲದ ಪುರುಷ ಸೂಕ್ತ. 10ನೇ ಮಂಡಲ ಯಾವುದು? ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಈ ಪುರುಷ ಸೂಕ್ತದಲ್ಲಿ ಏನಿದೆ? ವರ್ಣ ವ್ಯವಸ್ಥೆ ಬಗ್ಗೆ ಉಲ್ಲೇಖ ಇದೆ ನೋಡಿ. ಆ ಸಮಾಜದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಂಬ 4 ವರ್ಣಗಳು ಅಸ್ತಿತ್ವದಲ್ಲಿದ್ದವು. ವ್ಯಕ್ತಿಯು ಆಯ್ದುಕೊಂಡ ವೃತ್ತಿಯ ಮೇಲೆ ಈ ವರ್ಣ ನಿರ್ಧಾರಿತವಾಗುತ್ತಿತ್ತೇವೆ ಹೊರತು ಹುಟ್ಟಿನಿಂದಲ್ಲ. ಅಂದರೆ ಯಾವ ವ್ಯಕ್ತಿ ಯಾವ ವ್ಯಾಪಾರ ಮಾಡ್ತಾ ಇದ್ನೋ ಅದ್ರ ಮೇಲೆ
ಆ ವ್ಯಕ್ತಿಯ ವರ್ಣ ಗುರುತಿಸಲಾಗ್ತಾ ಇತ್ತು. ಅದನ್ನು ಬಿಟ್ಟು ಹುಟ್ಟಿನಿಂದಲೇ ಆ ವ್ಯಕ್ತಿ ಈ ವರ್ಣಕ್ಕೆ ಸೇರಿದವನು ಅನ್ನೋದು ಇರಲಿಲ್ಲ ಅಲ್ಲಿ. ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನಮಾನವಿತ್ತು. ರಾಜನನ್ನು ರಾಜನಂತ ಕರಿತಾ ಇದ್ರು. ಇದು ಇಂಪಾರ್ಟೆಂಟ್ ನೋಡಿ, ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನಮಾನ ಇತ್ತು ನೋಡಿ. ಇಲ್ಲ ಈ ಮುಂದೆ ಬರ್ತಕ್ಕಂಥ ಉತ್ತರ ವೇದ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಕುಂದೋಗುತ್ತೆ. ಹಾಗಾಗಿ ನೀವು ಇಲ್ಲೂ ಸಹ ಮಹಿಳೆಯರಿಗೆ ಉತ್ತಮವಾದ ಸ್ಥಾನಮಾನ ಇರಲಿಲ್ಲೇನೋ ಅಂತ ಊಹೆ ಮಾಡ್ಕೋಬಹುದು. ಬಟ್ ಇಲ್ಲಿ ಉತ್ತಮವಾದ ಸ್ಥಾನಮಾನ ಇತ್ತು ಮಹಿಳೆಯರಿಗೆ. ರಾಜನನ್ನು ರಾಜನಂತ ಕರಿತಾ ಇದ್ರು. ಈತನ ಸಹಾಯಕ್ಕೆ ಸಭಾ, ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳಿದ್ದವು. ವಿಧವಾ ವಿವಾಹ ಜಾರಿಯಲ್ಲಿತ್ತು ನೋಡಿ. ಆಗಿನ ಕಾಲದಲ್ಲಿ ವಿಧವೆಯರಿಗೆ ಪುನರ್ವಿವಾಹ ಆಗೋದಕ್ಕೆ ಅವಕಾಶ ಇತ್ತು. ಪೂರ್ವ ವೇದದ ಕಾಲದಲ್ಲಿ ಜನರು ಮೂಲಭೂತವಾಗಿ ಪಶುಸಂಗೋಪನೆ ಮತ್ತು ಕೃಷಿಯಲ್ಲಿ ತೊಡಗಿದ್ದರು. ಪಶುಸಂಗೋಪನೆ ಮತ್ತು ಕೃಷಿಯಲ್ಲಿ ತೊಡಗಿದ್ರು ಅಲ್ಲಿನ ಜನ. ಓಕೆ, ನೆಕ್ಸ್ಟು ಉತ್ತರ ವೇದ ಕಾಲ ಬರುತ್ತೆ. ಹುಟ್ಟಿನಿಂದ ವ್ಯಕ್ತಿಯ ಜಾತಿ ನಿರ್ಧಾರಿತವಾಗತೊಡಗಿತ್ತು ನೋಡಿ. ಪೂರ್ವ ವೇದ ಕಾಲದಲ್ಲಿ ಏನಿತ್ತು ಅದೆಲ್ಲ ಡೆಡ್ ಅಪೋಸಿಟ್ ಆಗುತ್ತೆ ಇಲ್ಲಿ ಉತ್ತರ ವೇದ ಕಾಲದಲ್ಲಿ. ಅಲ್ಲಿ ಹುಟ್ಟಿನಿಂದ ವ್ಯಕ್ತಿಯ ಜಾತಿ ನಿರ್ಧಾರಿತವಾಗ್ತಾ ಇರಲಿಲ್ಲ. ಆ ವ್ಯಕ್ತಿ ಯಾವ ಒಂದು ಹುದ್ದೆನ ಮಾಡ್ತಾ ಇದ್ನೋ ಅದ್ರ ಮೇಲೇನೆ ಆತನ ವರ್ಣ ನಿರ್ಧಾರಿತವಾಗ್ತಾ ಇತ್ತು. ಬಟ್ ಇಲ್ಲಿ ಹುಟ್ಟಿನಿಂದ ವ್ಯಕ್ತಿಯ ಜಾತಿ ನಿರ್ಧಾರಿತವಾಗತೊಡಗಿತ್ತು. ಜಾತಿ ವ್ಯವಸ್ಥೆ ಜಟಿಲಗೊಂಡಿತ್ತು. ಆಮೇಲೆ ಮಹಿಳೆಯರಿಗೆ ಸಮಾಜದಲ್ಲಿ ಸಮಾನ ಸ್ಥಾನಮಾನವಿರಲಿಲ್ಲ. ಈ ಕಾಲದಲ್ಲಿ ಯಜ್ಞಯಾಗಗಳು ಬಳಕೆಗೆ ಬಂದವು. ಆಮೇಲೆ ಈ ಅವಧಿಯಲ್ಲಿ ವಿಧಾತ ಎಂಬ ಸಭೆಯು ಕಣ್ಮರೆಯಾಯಿತು. ಅಲ್ಲೇನು ಸಭಾ, ಸಮಿತಿ ಮತ್ತು ವಿಧಾತ ಎಂಬ ಸಂಸ್ಥೆಗಳಿದ್ದವು ರಾಜನಿಗೆ ಸಹಾಯಕವಾಗಿ. ಬಟ್ ಇಲ್ಲಿ ವಿಧಾತ ಎಂಬ ಸಭೆಯನ್ನು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತೆ. ವಿಧವಾ ವಿವಾಹ ಪದ್ಧತಿಯನ್ನು ನಿಷೇಧಿಸಲಾಯಿತು. ಅಲ್ಲಿ ವಿಧವೆಯರಿಗೆ ವಿವಾಹ ಮಾಡಿಕೊಳ್ಳೋದಕ್ಕೆ ಅವಕಾಶವಿತ್ತು. ಬಟ್ ಇಲ್ಲಿ ವಿಧವಾ ಪುನರ್ವಿವಾಹವನ್ನು ನಿಷೇಧ ಮಾಡಿದ್ರು. ವರದಕ್ಷಿಣೆ, ಪರದಾ ಪದ್ಧತಿ, ಬಾಲ್ಯ ವಿವಾಹ ಇವೆಲ್ಲವೂ ಅಸ್ತಿತ್ವಕ್ಕೆ ಬಂದವು. ಅಂದರೆ ಪೂರ್ವವೇದ ಕಾಲದಲ್ಲಿ ವರದಕ್ಷಿಣೆ ಪದ್ಧತಿ ಇರಲಿಲ್ಲ, ಪರದಾ ಪದ್ಧತಿ ಇರಲಿಲ್ಲ, ಬಾಲ್ಯ ವಿವಾಹ ಪದ್ಧತಿ ಕೂಡ ಇರಲಿಲ್ಲ. ಬಟ್ ಇಲ್ಲೇನಾಗುತ್ತೆ, ಇವೆಲ್ಲವೂ ಕೂಡ ಅಸ್ತಿತ್ವಕ್ಕೆ ಬರ್ತವೆ. ಉತ್ತರ ವೇದ ಕಾಲದಲ್ಲಿ ಜನರು ಬೇಟೆ ಮತ್ತು ಪಶುಸಂಗೋಪನೆಗಿಂತ ಕೃಷಿ ಪ್ರಮುಖ ಉದ್ಯೋಗವಾಗಿತ್ತು. ಬೇಟೆ ಮತ್ತು ಪಶುಸಂಗೋಪನೆಗಿಂತನೂ ಕೃಷಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಇಲ್ಲಿ. ಓಕೆ, ನೆಕ್ಸ್ಟು ಅಭ್ಯಾಸಗಳು ಬರುತ್ತೆ. ಬಿಟ್ಟ ಸ್ಥಳ ತುಂಬಿರಿ ಕ್ವಶನ್ಸ್ ಇದ್ದಾವೆ, ನೋಡಿಬಿಡೋಣ. ಸಿಂಧೂ ಸರಸ್ವತಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡುಬಂದಿರುವ ಲಿಪಿಯನ್ನು ವಿದ್ವಾಂಸರು ಚಿತ್ರಲಿಪಿ ಅಂತ ಕರೆದಿದ್ದಾರೆ ನೋಡಿ. ಏನಂತ ಕರೆದಿದ್ದಾರೆ? ಚಿತ್ರಲಿಪಿ ಅಂತ ಕರೆದಿದ್ದಾರೆ. ಸಿಂಧೂ ಸರಸ್ವತಿ ನಾಗರಿಕತೆಯ ಸಮುದ್ರ ವಾಣಿಜ್ಯ ಪ್ರಮುಖ ಕೇಂದ್ರ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಸೊ ಲೋಥಾಲ್ ನೋಡಿ. ಲೋಥಾಲ್. ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆ ಇದ್ದ ತಾಣ ಯಾವುದು ಅಂತ ಕೇಳಿದ್ದಾರೆ. ಧೋಲವೀರ ನೋಡಿ. ಧೋಲವೀರ್ನಲ್ಲಿ ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸ್ತಾ ಇದ್ರು. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಕ್ತಾಯವಾಯಿತು. ನೆಕ್ಸ್ಟ್ ಕ್ಲಾಸು ಈ 4ನೇ ಅಧ್ಯಾಯ ಬರುತ್ತೆ. ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಅಂತ ಬರ್ತವೆ, ಅದನ್ನು ನೋಡೋಣ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. 6ರಿಂದ ನಾನು ಕ್ಲಾಸ್ ಮಾಡಿದ್ದೀನಿ. ಮತ್ತು ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ಇಷ್ಟೊತ್ತು ನನ್ನ ಕ್ಲಾಸ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.